ಆಕಳ ಕೆಚ್ಚಲ್ನಾಗ ಉಣ್ಣೆ ಐತಿ, ಅದು ಬರೀ ರಕ್ತ ಇರ್ತದೆ. ಆದ್ರೆ ಅಮೃತದ ಕ್ಷೀರಸಾಗರ ಇರೋ ಇರದಂತೆ ಇರೋ. ರಾವೆ ನಾವು ರಾವೆ ಒಳ್ಳೇದು ನಿನಗೆ ದಾನ ಮಾಡೋದು ಆಗ್ಲಿಕ್ಕಂದ್ರೆ ಮಹಾತ್ಮರು ಹೇಳ್ತಾರ್ರಿ, ದಾನ ಮಾಡೋದು ಆಗ್ಲಿಕ್ಕಂದ್ರೆ ಒಳ್ಳೆ ಮನಿ ತೋರಿಸು, ಒಳ್ಳೆ ಮನಿ ತೋರಿಸು. ಯಪ್ಪ ನಮ್ಮಪ್ಪ ಪುಣ್ಯಾತ್ಮ ಒಳ್ಳೆ ದಾನದ ಮನಿ ತೋರಿಸಿದ್ನಪ್ಪ ಅಂತೀರಿಲ್ಲ. ಅವರು ಗುರುಗಳು ನಮ್ಮ ಪರಿಚಯ ಇದ್ದಿದ್ದಿಲ್ಲ, ಆ ಗುರುವಿನ ಹತ್ರ ಕಲಿಸಿಕೊಟ್ಟಪ್ಪ ನಮ್ಮ ಪುಣ್ಯಾತ್ಮ, ಅವನು ಕೋಟಿ ಪುಣ್ಯ. ಅದರಿದ್ದಾರೆ ಇಷ್ಟ ಮತ್ತೇನು. ಜೈ ಗುರುದೇವ್. ಹೌದ್ರಿ, ವಿಶ್ವ ಮಹಾತ್ಮರು ಹೇಳ್ತಾರೆ, ನಿನ್ನೊಳಗೆ ನೀ ತಿಳಿದು ನೋಡು. ಮಹಾತ್ಮರಂದರು ನಾಗರಿಗಜ್ಜರು, ಶಿಶುನಾಳ ಶರೀಫರು ಮಹಾತ್ಮರು ದೇವನ ಕಂಡರವರು. ಅದಕ್ಕೆ ವರಕವಿ ಶಿಶುನಾಳ ಶರೀಫ ಹಂಗೆ ವರಕವಿ ಆಗುದಿಲ್ಲ. ಡಾಕ್ಟರ್ ವರಕವಿ ಆದರು, ಆದರೆ ಡಾಕ್ಟರ್ ರಾಜ್ಕುಮಾರ್ ಗತಿ ಇವರು ಆಗುವುದಿಲ್ಲ, ಇವರು ಆಗುವುದೇ ಇಲ್ಲ. ಯಾವ ಕಾಲಕ್ಕೆ ಆಗ್ಬೇಕು? ಇವ್ರು ಬರೀ ಹೊಡಿ ಮಗ ಬಿಡಿಬೇಡ ಅವನ್ನ, ಹಿಂಗೆ ಲಾಂಗ್ ತಗೊಳ್ಳೋದು ಹಿಂಗೆ ನೊಂದು. ಹೌದಲ್ಲ ತಾಯಿ? ಏನದ ಭಕ್ತ ಕುಂಬಾರ, ಬಬ್ಬರು ಬಾಣ, ಸತ್ಯ ಹರಿಶ್ಚಂದ್ರ ಎಂಥ ಮಹಾತ್ಮರು. ಗಾಂಧೀಜಿ ಆಗ್ಬೇಕಾರೆ ಅಲ್ಲಿಂದ ತ್ಯಾಗ ಮಾಡಿದ. ಸತ್ಯ ಹರಿಶ್ಚಂದ್ರ ನಾಟಕ ನೋಡಿದ ಪರಿವರ್ತನೆ ಬೇಡ, ಇದರಲ್ಲಿ ಏನೂ ಇಲ್ಲ. ಅದಕ್ಕೆ ಮಹಾತ್ಮ ಗಾಂಧೀಜಿ ಅಂತಾನೆ, 100 ಗೆಳೆಯ ಮಾಡೋದಕ್ಕಿಂತ ಒಂದು ಒಳ್ಳೆ ಪುಸ್ತಕ ಓದು, ಎದೆ ಸಡಿಸಿ ಮಾತಾಡು. 100 ಗೆಳೆಯ ಮಾಡೋದಕ್ಕಿಂತ ಒಂದು ಒಳ್ಳೆ ಪುಸ್ತಕ ಓದ್ರೂ. ಡಾಕ್ಟರ್ ಅಂಬೇಡ್ಕರ್ ಅದೇ ಅಂದಾರ, ಪುಸ್ತಕ ಓದ್ರಿ, ಸುಮ್ಮನೆ ಟ್ರೆದ್ರಾಗಿಟ್ಟೆ ಸುಮ್ಮನೆ ನಾ ಭಾಳ ಓದ್ತೀನಿ ಹಂಗೆ ಓದುವುದಲ್ಲ. ಪುಸ್ತಕ ತೆರೆದು ಮಸ್ತಕನ್ಯಾಗ ತಗೊಂಡು ಅವಾಗ ಪಕ್ಕ ವಕೀಲ ಆಗ್ತಾನ, ಒಬ್ಬ ಲೆಕ್ಚರರ್ ಆಗ್ತಾನ. ನೀವೇನು ಓದಿರಿ? ಅಲ್ಲ ಕೇಳಿದ್ವಿ, ನೀವೇನು ಓದಿರಿ? ನಮ್ಗೆ ನೀವೇನು ಹೇಳಿ ಕೊಟ್ಟಿದ್ದ ಜ್ಞಾನ, ನೀವು ಕೊಟ್ಟಿದ್ದ ಜ್ಞಾನ. ಸಾಲಿ ಎಷ್ಟು ಕಲ್ತೀರಿ? ಸುಮ್ಮನೆ ಬರೆಯಕ್ಕೆ ಬರ್ತೈತ್ರಿ? ಬರೀತೀನಿ. ಅನುಭವ ಅನುಭವ ಬೇಕು. ಇಲ್ಲ ಅನುಭವ ಬೇಕು. ಈಗ ನಾವು ಮಾಳ್ಮ ಓದಿನ್ರಿ, ಡಿಗ್ರಿ ಓದಿನ್ರಿ, ನಿನ್ನಲ್ಲಿ ಯಾವ ವಿನಯ ಇರ್ಲಿಕ್ಕಂತ ತಗೊಂಡು ಏನು ಮಾಡಬೇಕು? ಡಿಗ್ರಿ ಓದಿ ಭಾಳ ಓದಿರಿ ಅಂತ ಹೇಳ್ತಾರಲ್ಲ, ಹೇಳ್ತಾರವ್ರು ಮಹಾತ್ಮರು. ವಿನಯ, ಸಜ್ಜನಿಕೆ, ನಮ್ರತೆ, ಅಡುಗೆ ಮಾಡಕ್ಕೆ ಶಾನೆ ಆದಿ. ಮತ್ತು ಸರಿ ಬಂದನವ, ಅಡುಗೆ ಮಾಡಕ್ಕೆ ಶಾನೆ ಆದಿ, ಗಂಟೆಗೆ ಭಕ್ತಿಯಿಂದ ಉಣಿಸ್ಬೇಕು. ಬಂತೇನ ದುರ್ಗಣ ಬಾ ತಿನ್ನ ಬಾ 3 ಕೂಳು, ಇನ್ನು ಹುಡ್ದರ ಕತ್ತರಿಸಲಿ ಅಂದ್ರೆ ಇಲ್ಲ. ಅದಕ್ಕೆ ಗಡಿಗೆ ತೊಳೆದು ಅಡಗಿ ಮಾಡಲ್ಲ, ಗುರುವಿಗೆ ನೀಡಲ್ಲ. ಗಡಿಗೆ ತೊಳೆದು ಅಡಗಿ ಮಾಡಲ್ಲ, ಸಪ್ತ ಯಸನಗಳ ಕಟ್ಟವ ಸೂಡ, ಗುರು ಕಾರುಣ ಎಂಬ ಬೆಂಕಿಯ ಮಾಡ. ಜ್ಞಾನ ಎಂಬುದು ಹುಟ್ಟನ್ನ ಮಾಡ, ನಿತ್ಯದಲ್ಲಿ ಅದು ತಿರುವಾಡಿ ನೋಡ. ಗಡಿಗೆ ತೊಳೆದು ಅಡಗಿ ಮಾಡಮ್ಮ, ಗಂಡಗೆ ನೀಡಮ್ಮ, ಗುರುವಿಗೆ ನೀಡಮ್ಮ. ಗಡಿಗೆ ತೊಳೆದು ಅಡಗಿ ಮಾಡಮ್ಮ. ಎಷ್ಟು ವರ್ಷದಿಂದ ಹಾಡು ಹಾಡ್ತೀರಿ? ಹಾಪ ಹಾಡು ಎಷ್ಟು ವರ್ಷದಿಂದ ಹಾಡ್ತೀರಿ? ಹಂಗಂಗೆ ಪ್ರಾಸ ಬರ್ತದೆ, ಹಂಗಂಗೆ ಎಷ್ಟು ವರ್ಷ ಆಯ್ತು? ಈಗ ನೀವು ಹೆಂಗೆ ಒಬ್ಬ ಸಣ್ಣರಿದ್ದಾಗಿದ್ದ ಹಂಗ ಚಾಲು ಆಗ್ತದ್ರಿ.
ಸಣ್ಣವರಿದ್ದಾಗಿಂದ ಹಾಡ್ತೀರಿ? ನಾನು 5-6 ವರ್ಷಕ್ಕೆ ರೀ ಚಾಲು ಆಗೋದು. ಏನು ಅಕಾಡೆಮಿ ಆಗೈತೆ ಅಂತ ಕೇಳ್ಪಟ್ವಿ. ಅಪ್ಪ ಅಕಾಡೆಮಿ ಆಗೈತ್ರಿ, ಜಾನಪದ ಅಕಾಡೆಮಿ ಕೊಟ್ಟಾರ. ಹಂಸಲೇಖ ಅವರು ನಮ್ಮನ್ನ ಸನ್ಮಾನ ಮಾಡಿ ಮೈಸೂರದಲ್ಲಿ ಗಣಪತಿ ಗುಡಿ ಮುಂದೆ ಪದ ಆಡ್ತಿದ್ದೆ. ಬಾಯಪ್ಪ ಅವರು ಅಲ್ಲಿಗೆ ನಿಲ್ಲಿಸಿ ನಮ್ಮನ್ನ ಗೌರವಿಸಿ ಚಲ ಕಬ ಅದಕ್ಕೆ ದುಡುಕಿ ಬೇಕ್ರಿ, ಸಾಧನ ಬೇಕು.